ಸೊ ಅಸೆಟ್ ಅಕೌಂಟಿಂಗ್. ಸೊ ಅಸೆಟ್ ಅಕೌಂಟಿಂಗ್ ಅಂತಂದ್ರೆ ಲೈಕ್ ನೀವು ಯಾವುದೇ ಒಂದು ಕಂಪನಿಗೆ ಏನಾದ್ರು ಒಂದು ಅಸೆಟ್ನ ಪರ್ಚೇಸ್ ಮಾಡಿದ್ರೆ, ಸೊ ಮಿಷನರಿ ಟೂಲ್ಸ್ ಅಥವಾ ನೀವು ಎಕ್ವಿಪ್ಮೆಂಟ್ಸ್ ಏನಾದ್ರು ಪರ್ಚೇಸ್ ಮಾಡಿದ್ರೆ, ಲೈಕ್ ವೆಹಿಕಲ್ಸ್ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಆಗಿರ್ಬೋದು, ಲ್ಯಾಂಡ್, ಸೊ ಇದೆಲ್ಲ ಏನಾದ್ರು ಪರ್ಚೇಸ್ ಮಾಡಿದಾಗ ಅಸೆಟ್ನ, ಸೊ ನಾವು ಅಸೆಟ್ಗೆ ಪ್ರತಿಯೊಂದು ಅಸೆಟ್ಸ್ಗೂ ಅದರೇ ಆದ ಯೂಸ್ಫುಲ್ ಲೈಫ್ ಇರುತ್ತೆ. ಓಕೆ, ಸೊ ನಿಮಗೆ ಎಕ್ಸೆಪ್ಟ್ ಲ್ಯಾಂಡ್, ಸೊ ಇನ್ನೆಲ್ಲ ಅಸೆಟ್ಗೂ ಯೂಸ್ಫುಲ್ ಲೈಫ್ ಇರುತ್ತೆ. ಸೊ ಲ್ಯಾಂಡ್ಗೆ ನಿಮಗೆ ಯಾವುದೇ ರೀತಿ ಯೂಸ್ಫುಲ್ ಲೈಫ್ ಇರೋದಿಲ್ಲ, ಸೊ ದಟ್ ವಿ ವಿಲ್ ನಾಟ್ ಕ್ಯಾಲ್ಕುಲೇಟ್ ಡಿಪ್ರಿಷಿಯೇಷನ್ ಆಲ್ಸೋ. ಸೊ ಅಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗುತ್ತೆ, ಬಟ್ ಅಪ್ರಿಷಿಯೇಷನ್ ಇಟ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಸೊ ನೀವು ಕ್ಯಾನ್ ಡೈರೆಕ್ಟ್ಲಿ ಪೋಸ್ಟ್ ಅನ್ ಅಪ್ರಿಷಿಯೇಷನ್. ಬಟ್ ಡಿಪ್ರಿಷಿಯೇಷನ್ ಏನಿದೆ, ಸೊ ಇದನ್ನ ನೀವು ಬೇಸ್ಡ್ ಆನ್ ದ ಯೂಸ್ಫುಲ್ ಲೈಫ್ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸೊ ಯೂಸ್ಫುಲ್ ಲೈಫ್ ಅಂದರೆ, ಸೊ ಪರ್ಟಿಕ್ಯುಲರ್ ಆಗಿ ಒಂದು ಅಸೆಟ್ಗೆ, ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾರ್ ತೊಗೊಂಡ್ರೆ ನಿಮಗೊಂದು FC ಒಂದು 10 ಇಯರ್ಸ್ ಕೊಡ್ತಾರೆ ಅಂದ್ಕೊಳ್ಳಿ, ಸೊ ಅಥವಾ 15 ಇಯರ್ಸ್ ಅಥವಾ 20 ಇಯರ್ಸ್ FC ಕೊಡ್ತಾರೆ. ಸೊ ಅದ್ರ ಮೇಲೆ ನೀವು ಆ ಕಾರ್ನ ಸ್ಕ್ರಾಪ್ಗೆ ಹಾಕ್ಬೇಕಾಗುತ್ತೆ. ಸೊ ನಮ್ಮ ಕಂಟ್ರಿಲಿ ಅದು ಲೈಕ್ ಸ್ಪೆಸಿಫಿಕ್ ಆಗಿ ಫಾಲೋ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಕೆಲವೊಂದು ಕಂಟ್ರಿಲಿ ಸೊ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ರೂಲ್ ಇದೆ. ಸೊ ಇಷ್ಟು ವರ್ಷ ಆದಮೇಲೆ ಸೊ ಆ ಕಾರ್ನ ಯೂಸ್ ಮಾಡಂಗಿಲ್ಲ. ಓಕೆ, ಸೊ ಅದನ್ನ ನಾವು ಸ್ಕ್ರಾಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ದಟ್ ನೀವು ಸ್ಕ್ರಾಪ್ ಅಂತ ಕನ್ಸಿಡರ್ ಮಾಡಬೇಕು ಅಂತಂದ್ರೆ, ಸೊ ನೀವೇನೆಲ್ಲ ಲೈಕ್ ಯಾವ ಥರ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಸೊ ಇಯರ್ಲಿ ಬೇಸ್ ಆನ್ ವಿಚ್ ಪರ್ಸೆಂಟೇಜ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್, ಸೊ ಅದ್ರ ಮೇಲೆ ಸೊ ಅದು ಅಸೆಟ್ದು ಒಂದು ಸ್ಕ್ರಾಪ್ ವ್ಯಾಲ್ಯೂ ಡಿಸೈಡ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ಕೂಡ ನಿಮಗೆ ಡಿಪ್ರಿಷಿಯೇಷನ್ ಕೀ ಆ್ಯಂಡ್ ಡಿಪ್ರಿಷಿಯೇಷನ್ ಏರಿಯಾ, ಅಸೆಟ್ ಕ್ಲಾಸ್ ಆ್ಯಂಡ್ ನಿಮಗೆ ಸಾಲ್ವೇಜ್ ವ್ಯಾಲ್ಯೂ ಕಟ್ ಆಫ್. ಸೊ ಸಾಲ್ವೇಜ್ ವ್ಯಾಲ್ಯೂ ಅಂದರೆ ಅದೇನೆ ಸ್ಕ್ರಾಪ್ ವ್ಯಾಲ್ಯೂ. ಸೊ ಕೆಲವೊಂದು ಟೈಮ್ ಏನಾಗುತ್ತೆ, ಸೊ ಇವಾಗ ಫಾರ್ ಎಕ್ಸಾಂಪಲ್ ಒಂದು 10 ಲ್ಯಾಕ್ಗೆ ನೀವು ಏನಾದ್ರು ಒಂದು ಅಸೆಟ್ ಪರ್ಚೇಸ್ ಮಾಡಿದ್ದೀರಾ ಅಂತ, ಸೊ ಆ 10 ಲ್ಯಾಕ್ ಅಸೆಟ್ನ ಲೈಕ್ 10 ಲ್ಯಾಕ್ ಕಾರ್ ಅಂದ್ಕೊಳ್ಳಿ, ಒಂದು 10 ಲ್ಯಾಕ್ ಕಾರ್ ತೊಗೊಂಡಿದ್ದೀರಾ. ಸೊ ಇಯರ್ಲಿ ನೀವು ಡಿಪ್ರಿಷಿಯೇಟ್ ಮಾಡ್ತಾ ಬರ್ತೀರಾ. ಸೊ ಲಾಸ್ಟ್ ಇಯರ್ಗೆ ಬಂದಾಗ ನೀವು ಒಂದು 10% ಕಟ್ ಆಫ್ ಹಾಕಿರ್ತೀರಾ ಸ್ಕ್ರಾಪ್ ವ್ಯಾಲ್ಯೂ ಅಂತ. ಸೊ ಅದ್ರ ಮೇಲೆ ಡಿಪ್ರಿಷಿಯೇಷನ್ ಕ್ಯಾಲ್ಕುಲೇಟ್ ಆಗೋದಿಲ್ಲ. ಸೊ ಆ 10% ಏನಿರುತ್ತೆ ಸ್ಕ್ರಾಪ್ ವ್ಯಾಲ್ಯೂ, ಆ ವ್ಯಾಲ್ಯೂಗೆ ನಾವು ಅಸೆಟ್ನ ಸ್ಕ್ರಾಪ್ ಅಂತ ಟ್ರೀಟ್ ಮಾಡಿ ಸೇಲ್ ಮಾಡ್ಬೋದು. ಸೊ ಸ್ಕ್ರಾಪ್ ಸೇಲ್ಸ್ ಮಾಡ್ತೀವಲ್ಲ, ಸೊ ಆ ಥರ ಸೇಲ್ ಮಾಡ್ಬೋದು. ಸೊ ಇಫ್ ನಾಟ್ ಯು ಕ್ಯಾನ್ ಕೀಪ್ ಇಟ್ ಇನ್ ಓಲ್ಡ್ ಆಲ್ಸೋ, ಬಟ್ ನೀವು 10%ಗಿಂತ ಜಾಸ್ತಿ ನೀವು ಲೈಕ್ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಅಂದರೆ 90%ಗಿಂತ ಜಾಸ್ತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಕೆಲವೊಂದು ಕಂಪನೀಸಲ್ಲಿ ಪರ್ಟಿಕ್ಯುಲರ್ ಲೈಕ್ ಅಸೆಟ್ ರೂಲ್ನ ಮೇಂಟೈನ್ ಮಾಡಿರ್ತಾರೆ. ಸೊ ಆಸ್ ಪರ್ ದಟ್ ನಾವು ಕಾನ್ಫಿಗರೇಷನ್ಸ್ನ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಇವಾಗ ಒಂದು ಅಸೆಟ್ ಅಂದ ತಕ್ಷಣ ಕಂಪನಿ ಸ್ಪೆಸಿಫಿಕ್ ಚೇಂಜಸ್ ಕೂಡ ಇರುತ್ತೆ. ಸೊ ಕೆಲವೊಂದು ಕಂಪನಿಲಿ ಪರ್ಟಿಕ್ಯುಲರ್ ಆಗಿ ಅಸೆಟ್ ಮೇಲೆ ಇಷ್ಟೇ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇರುತ್ತೆ. ಸೊ ಅಸೆಟ್ ಅಕೌಂಟಿಂಗ್ ಏನೇ ರೂಲ್ ಇದ್ರೂ ಕೂಡ, ಸೊ ಎಂಡ್ ಆಫ್ ದ ಡೇ ನಿಮಗೆ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನಾದರೂ ಇದೆ ಅಂದರೆ, ಸೊ ಆಸ್ ಪರ್ ದ ರಿಕ್ವೈರ್ಮೆಂಟ್ ನಾವು ಕಾನ್ಫಿಗರೇಷನ್ಸ್ನ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಟಿಲ್ ಕಂಪನೀಸ್ ಕೂಡ ಏನಿದೆ ಅಸೆಟ್ ಅಕೌಂಟಿಂಗ್ ಆ್ಯಕ್ಟ್ ಏನಿದೆ, ಸೊ ಆಸ್ ಪರ್ ದಟ್ ಆ್ಯಕ್ಟ್ ಅವರು ಕೂಡ ಕಾನ್ಫಿಗರೇಷನ್ಸ್ನ ಮಾಡಿರ್ತಾರೆ. ಬಟ್ ಕೆಲವೊಂದು ಸಿನಾರಿಯೋಸ್ ಎಕ್ಸೆಪ್ಷನಲ್ ಕೇಸಸಲ್ಲಿ ನಾವು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ನಾವು ಕಾನ್ಫಿಗರೇಷನ್ಸ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ಅಸೆಟ್ ಅಕೌಂಟಿಂಗ್ ಕಾನ್ಫಿಗರೇಷನ್ಸ್ನ ನೋಡ್ತಾ ಹೋಗೋಣ. ಸೊ ಏನೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು, ಸೊ ಯಾವ ಥರ ಕಾನ್ಫಿಗರ್ ಮಾಡಬೇಕು ಅಂತ. ಓಕೆ, MGR SP ಆಗೋ. ಸೊ ಇಲ್ಲಿ ನಿಮಗೆ ಫೈನಾನ್ಷಿಯಲ್ ಅಕೌಂಟಿಂಗ್, ಅಸೆಟ್ ಅಕೌಂಟಿಂಗ್. ಓಕೆ, ಸೊ ಅಸೆಟ್ ಅಕೌಂಟಿಂಗಲ್ಲಿ ಕೂಡ ತುಂಬ ಡಿಫ್ರೆಂಟ್ ಆಬ್ಜೆಕ್ಟ್ಸ್ ಇದೆ. ಸೊ ಹೆಂಗೆ ಅಂದರೆ ಮೈಗ್ರೇಷನ್ ಮಾಡುವಾಗ ಮೈಗ್ರೇಷನ್ ಆಕ್ಟಿವೇಷನ್ಸ್ನ ಮಾಡ್ಕೊಂಡು ಮೈಗ್ರೇಷನ್ ಮಾಡ್ತೀವಿ. ಸೊ ಬಿಫೋರ್ ಇಟ್ ಎಲ್ಲ ಕಾನ್ಫಿಗರೇಷನ್ಸ್ನ ಮಾಡ್ತೀವಿ. ಬಟ್ ಏನೇನು ಕಾನ್ಫಿಗರೇಷನ್ಸ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಇವಾಗ ನಾವು ಬಿಫೋರ್ ಒಂದು ಕಂಪನಿ ಕಾನ್ಫಿಗರೇಷನ್ಸ್ ಮಾಡಿದಾಗ ಏನೆಲ್ಲ ಆರ್ಗ್ ಸ್ಟ್ರಕ್ಚರ್ ಅಂತ ಟ್ರೀಟ್ ಮಾಡ್ತಾ ಇದ್ವಲ್ವಾ, ಅದೇ ಥರ ಇಲ್ಲೂ ಕೂಡ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂತ ಬರುತ್ತೆ. ಓಕೆ, ಇಲ್ಲೂ ಕೂಡ ಆರ್ಗನೈಸೇಷನ್ ಎಲಿಮೆಂಟ್ಸ್ ಕೂಡ ನಾವು ಡಿಫೈನ್ ಮಾಡಬೇಕಾಗುತ್ತೆ. ಸೊ ಲೈಕ್ ಕಂಪನಿ ಬೇಸ್ಡ್ ಅಂದರೆ ಕಂಪನಿ ಕೂಡ ಅಸೆಟ್ ಅಕೌಂಟಿಂಗ್ ರೂಲ್ ಚೇಂಜ್ ಆಗುತ್ತೆ. ಕಂಟ್ರೀಸ್ ಆ್ಯಕ್ಟ್ ಕೂಡ ಚೇಂಜ್ ಇರುತ್ತೆ ಅಲ್ವಾ. ಸೊ ಅಸೆಟ್ ಅಕೌಂಟಿಂಗ್ ಆ್ಯಕ್ಟ್ ಕೂಡ ಚೇಂಜ್ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ನಾವೇನು ಮಾಡಬೇಕಾಗುತ್ತೆ, ಕೆಲವೊಂದು ಸೆಟ್ಟಿಂಗ್ಸ್ನ ಮಾಡಬೇಕಾಗುತ್ತೆ. ಓಕೆ, ಸೊ ಇವಾಗ ನಮ್ಮದು ಇಲ್ಲಿ ಚೆಕ್ ಕಂಟ್ರಿ ಸೆಟ್ಟಿಂಗ್ಸ್ ಅಥವಾ ರೀಜನ್ ಸೆಟ್ಟಿಂಗ್ಸ್ ಎಲ್ಲ ಅವಶ್ಯಕತೆ ಇಲ್ಲ. ವೈ ಬಿಕಾಸ್ ನಾವು ಆಲ್ರೆಡಿ ಸ್ಟ್ಯಾಂಡರ್ಡ್ ಆಗಿ IN ಆ್ಯಂಡ್ INRಗೆ ಕಂಪನಿ ಕೋಡ್ನ ಡಿಫೈನ್ ಮಾಡಿದ್ದೀವಿ. ಓಕೆ, ಸೊ ಇಫ್ ಯು ಚೆಕ್ IN ಆಲ್ರೆಡಿ ಎಕ್ಸಿಸ್ಟ್ ಇರುತ್ತೆ. ಓಕೆ, ಯು ವಾಂಟ್ ಟು ಡೂ ಸಮಥಿಂಗ್ ಚೇಂಜಸ್ ಯು ಕ್ಯಾನ್ ಡೂ. ಓಕೆ, ಸೊ ಇಂಡಿಯಾಗೆ ನೋಡಿ ಕಂಟ್ರಿ ವರ್ಷನ್ನು ರೀಜನ್ ಕೂಡ ಆಕ್ಟಿವೇಶನ್ ಆಲ್ರೆಡಿ ಆಗಿದೆ. ಸೊ ಇದು ನೀವು ಡೀಟೇಲ್ಸ್ ನೋಡಬೇಕು ಅಂದರೆ ಜಸ್ಟ್ ಕ್ಲಿಕ್ ಆನ್ ದಿಸ್ ಅಂಡ್ ಗೋ ಟು ದ ಡೀಟೇಲ್ಸ್. ಸೊ ಇಲ್ಲಿ ನಿಮಗೆ ಸೊ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಲೈಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂಸ್ ಪೋಸ್ಟಿಂಗ್ ಏನಾದರೂ ಮಾಡ್ತೀರಾ ಅಂದರೆ, ಸೊ ಅದಕ್ಕೆ ನೀವು ನೆಟ್ ಬುಕ್ ವ್ಯಾಲ್ಯೂ ಚೇಂಜು, ಸೊ ಇದಕ್ಕೆಲ್ಲ ನೀವು ಒಂದು ಲಿಮಿಟ್ನ ಸೆಟಪ್ ಮಾಡ್ಕೋಬೋದು. ಓಕೆ, ಆ್ಯಂಡ್ ರಿಟೈರ್ಮೆಂಟ್ ಕಂಟ್ರೋಲ್ ಬಂದ್ಬಿಟ್ಟು ನೆಟ್ ಬುಕ್ ವ್ಯಾಲ್ಯೂ ಮೇಲೆ ರಿಟೈರ್ಮೆಂಟ್ ಕಂಟ್ರೋಲ್ ಕೂಡ ಮಾಡ್ಬೋದು. ಸೊ ರಿಟೈರ್ಮೆಂಟ್ ಅಂತಂದ್ರೆ ಅದನ್ನೇ ನಾವು ಸ್ಕ್ರ್ಯಾಪ್ ಟ್ರೀಟ್ ಮಾಡ್ತೀವಲ್ವ,
ಸೊ ಅದು ಅಂಡ್ ಇದು ಕ್ಯಾಪಿಟಲೈಸೇಷನ್ಸ್ ಆಫ್ ಸೊ ಅಸೆಟ್ ಅಂಡರ್ ಕನ್ಸ್ಟ್ರಕ್ಷನ್. ಸೊ ಇದು ಯಾವಾಗ ಬರುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಒಂದು ಪ್ರಾಜೆಕ್ಟ್ ರನ್ ಮಾಡ್ತಾ ಇರ್ತೀರಾ ಅಂತ ಇಟ್ಕೊಳ್ಳಿ. ಸೊ ನೀವು ರಿಯಲ್ ಎಸ್ಟೇಟ್ ಅಥವಾ ಏನೋ ಒಂದು ಪ್ರಾಜೆಕ್ಟ್ ರನ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಇವಾಗ ಆ ಪ್ರಾಜೆಕ್ಟ್ನ ರನ್ ಮಾಡಬೇಕಾದ್ರೆ, ಸೊ ಆ ಕಂಪ್ಲೀಟ್ ಪ್ರಾಜೆಕ್ಟ್ ಏನಿದೆ, ಸೊ ಆ ಕಂಪ್ಲೀಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ಅದನ್ನು ನಾವು AUC ಅಂತ ಕನ್ಸಿಡರ್ ಮಾಡ್ತೀವಿ. ವೈ ಬಿಕಾಸ್ ಸೊ ಅದ್ರ ಮೇಲೆ ನಾವು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸೊ ಇವಾಗ ಏನಕ್ಕೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂದರೆ, ಸೊ ಡೇ ಒನ್ನಿಂದ ಕೂಡ ಪರ್ಚೇಸ್ ಮಾಡ್ತಾನೆ ಇರ್ತೀವಿ. ಸೊ ಚಿಕ್ಕ ಪುಟ್ಟ ಅಸೆಟ್ಸ್ ಎಲ್ಲ ಮಾಡ್ತಾನೆ ಇರ್ತೀವಿ, ರಾ ಮೆಟೀರಿಯಲ್ಸ್ ಅಸೆಟ್ಸ್ ಎಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ. ಬಟ್ ಎಂಡ್ ಆಫ್ ದ ಡೇ ನಿಮಗೆ ಬಿಲ್ಡಿಂಗ್ ಅನ್ನೋದು ಒಂದು ಮೇನ್ ಅಸೆಟ್ ಆಗೋದು ಯಾವಾಗ? ಸೊ ಒನ್ಸ್ ಇಟ್ಸ್ ಫಿನಿಶ್ಡ್. ಸೊ ಅದು ಫಿನಿಶ್ ಆದಾಗಲೇ ನಿಮಗೆ ಒಂದು ಮೇನ್ ಅಸೆಟ್ ಆಗೋದು. ಅಂಟಿಲ್ ಅನ್ಲೆಸ್ ನಾವು ಅದನ್ನ AUC ಅಂತ ಕರಿತೀವಿ. ಸೊ AUC ಆರ್ CWP ಬೋತ್ ಆರ್ ಸೇಮ್. ಓಕೆ. ಸೊ AUC ಅಂದರೆ ಅಸೆಟ್ ಅಂಡರ್ ಕನ್ಸ್ಟ್ರಕ್ಷನ್, ಸೊ CWP ಅಂದರೆ ಕರೆಂಟ್ ವರ್ಕ್ ಇನ್ ಪ್ರೋಗ್ರೆಸ್ ಅಂತ. ಸೊ ಸ್ಟಿಲ್ ವರ್ಕ್ ಇಸ್ ಇನ್ ಪ್ರೋಗ್ರೆಸ್ ಅಂತ. ಓಕೆ. ಸೊ ಈ ತರ ನಿಮಗೆ ಒಂದು ಕ್ಯಾಪಿಟಲೈಸ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ನಾವು ಅಸೆಟ್ ಅಂಡರ್ ಕನ್ಸ್ಟ್ರಕ್ಷನ್ ಅಂತ ಕರಿತೀವಿ. ಅವಾಗ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ. ಸೊ ಇದು ಇಂಟರ್ವ್ಯೂ ಕೂಡ ಕ್ವಶನ್ ಕೇಳ್ತಾರೆ. ಓಕೆ. ಸೊ AUCಲಿ ಸೊ ವೆನ್ ಯು ವಿಲ್ ಕ್ಯಾಲ್ಕುಲೇಟ್ ಡಿಪ್ರಿಸಿಯೇಷನ್ ಆನ್ AUC ಅಂತ. ಓಕೆ. ಸೊ ಅವಾಗ ನೀವು ಆನ್ಸರ್ ಮಾಡಬೇಕು. ಸೊ ವಿ ಕ್ಯಾನಾಟ್ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಆನ್ AUC ಅಸೆಟ್. ಸೊ ಇಫ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಆನ್ AUC ಅಸೆಟ್, ದೆನ್ ಯು ನೀಡ್ ಟು ಸೆಟಲ್ ಟು ದ ಮೇನ್ ಅಸೆಟ್. ಸೊ ಮೇನ್ ಅಸೆಟ್ ಏನಿರುತ್ತೆ ಅಥವಾ ಫೈನಲ್ ಸೆಟಲ್ಮೆಂಟ್ ಏನಿರುತ್ತೆ, ಸೊ ಅದನ್ನ ಸೆಟಲ್ ಮಾಡ್ಕೋಬೇಕು. ಸೊ ಕೆಲವೊಂದು ಕಂಪನೀಸ್ ಏನ್ ಮಾಡ್ತಾರೆ ಅಂದ್ರೆ, ಇವಾಗ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಥವಾ ಒಂದು ಪ್ರಾಜೆಕ್ಟ್ ರನ್ನಿಂಗ್ ಅಲ್ಲಿ ಇದ್ದಾಗ ಕೆಲವೊಂದು ಸೆಟ್ ನ ಪರ್ಚೇಸ್ ಮಾಡ್ಬಿಡ್ತಾರೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗೋದಕ್ಕೆ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಆದ್ರೆ ನಾವು ಬಿಲ್ಡಿಂಗ್ ಅಂತ ಹೇಳ್ತಾ ಇಲ್ಲ. ಸೊ ಯಾವ್ದಾದ್ರು ಒಂದು ಪ್ರಾಜೆಕ್ಟ್, ಸೊ ಅದು ಏನಾಗುತ್ತೆ, ಕೆಲವೊಂದು ಪ್ರಾಜೆಕ್ಟ್ ಟೈಮ್ ತಗೊಳುತ್ತೆ. ಸೊ ಇಟ್ ವಿಲ್ ಟೇಕ್ ಅರೌಂಡ್ 5 years ಅಥವಾ 6 years ಈ ತರ ತಗೊಳುತ್ತೆ. ಸೊ ಈ ತರ ತಗೊಂಡಾಗ 5-6 years ವರೆಗೂ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಕ್ ಆಗ್ಲಿಲ್ಲ ಯಾವುದೇ ಮೈನರ್ ಅಸೆಟ್ಸ್ ಮೇಲೆ ಅಂದಾಗ, ಸೊ ಅವಾಗ ಕೆಲವೊಂದು ಕಂಪನೀಸ್ ಏನ್ ಮಾಡ್ತಾರೆ ಗೊತ್ತಾ, ಅದಕ್ಕೆ ಸಪರೇಟ್ ಒಂದು ಅಸೆಟ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಸೊ ದೇ ವಿಲ್ ಸೆಟಲ್ ಇಟ್ ಟು ದ ಮೈನ್ ಅಸೆಟ್ ಅಂಡ್ ದೇ ವಿಲ್ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಆನ್ ಬೇಸ್ಡ್ ಆನ್ ದ ಕ್ಯಾಪಿಟಲೈಸೇಷನ್ ಡೇಟ್. ಸೊ ಕ್ಯಾಪಿಟಲೈಸೇಷನ್ ಡೇಟ್ ಏನಿರುತ್ತೆ, ಆ ಕ್ಯಾಪಿಟಲೈಸೇಷನ್ ಡೇಟ್ ಮೇಲೆ ಡಿಪ್ರಿಸಿಯೇಷನ್ ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಕೆಲವೊಂದು ಕಂಪನೀಸ್ ಮಾಡುತ್ತೆ. ಸೊ ವೈ ಬಿಕಾಸ್ ಅವ್ರಿಗೆ ಡಿಪ್ರಿಸಿಯೇಷನ್ ಏನಾಗುತ್ತೆ ಇಲ್ಲ ಅಂದ್ರೆ 10 ವರ್ಷ ಆದ್ರೂ ನೀನು ಕನ್ಸ್ಟ್ರಕ್ಷನ್ ಅಥವಾ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಲಿಲ್ಲ, ನಿಮ್ದು AUCಲೇ ಇದೆ ಅಂದ್ರೆ, ಅಂಟಿಲ್ ಅನ್ಲೆಸ್ ನೀವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗಲಿಲ್ಲ ಅಂದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ವೇಸ್ಟ್. ಸೊ ಅದಕ್ಕೆ ಅವರು ಡಿಪ್ರಿಸಿಯೇಷನ್ ರನ್ ಮಾಡೋದಕ್ಕೆ ಅಂತಾನೆ ಏನ್ ಮಾಡ್ತಾರೆ, AUC ಇಂದ ಮೇನ್ ಅಸೆಟ್ಗೆ ಪೀರಿಯಡಿಕಲ್ ಸೆಟಲ್ಮೆಂಟ್ ತರ ಮಾಡ್ಕೊಂಡು ಇದ್ರ ಮೇಲೆ ಅವರು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಓಕೆ. ಸೊ ಇದೆಲ್ಲ ನಿಮಗೆ ಡಿಫ್ರೆಂಟ್ ಸಿನಾರಿಯೋಸ್ ಇರುತ್ತೆ. ಸೊ ಇದೆಲ್ಲ ನೀವು ರಿಯಲ್ ಟೈಮ್ ಒಳಗಡೆ ಹೋದಾಗ, ಸೊ ಯಾವ ತರ ಲೈಕ್ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಏನೇನು ಕಾನ್ಫಿಗರೇಷನ್ಸ್ ಮಾಡ್ತೀವಿ, ಸೊ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ಸೊ ಇವಾಗ ನಾವು ಮೇನ್ ಆಗಿ ಏನ್ ಮಾಡಬೇಕು, ಸೊ ಆ ಕಾನ್ಫಿಗರೇಷನ್ ಲೈಕ್ ಸ್ಟ್ಯಾಂಡರ್ಡ್ ಕಾನ್ಫಿಗರೇಷನ್ ಟು SAP. ಇವಾಗ ನೀವು ಒಂದು ರಿಯಲ್ ಟೈಮ್ ಅಸೆಟ್ ನ ಅಕ್ವಸಿಷನ್ ಮಾಡಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಏನ್ ರನ್ ಮಾಡಬೇಕು ಡಿಪ್ರಿಸಿಯೇಷನ್, ಸೊ ಅದು ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಸೊ ಫಸ್ಟ್ ನಾವು ಕಾಪಿ ರೆಫರೆನ್ಸ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಏರಿಯಾನ ತಗೋಬೇಕು. ಸೊ ನೀವು ಯಾವುದೇ ಕಾರಣಕ್ಕೂ ಈ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಏನಿದೆ, ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡೋದಕ್ಕೆ ಆಗಲ್ಲ ಸಿಸ್ಟಮ್ ಅಲ್ಲಿ. ಸೊ ಯು ಹ್ಯಾವ್ ಟು ಕಾಪಿ ಫ್ರಮ್ ಅದರ್ ಡಿಪ್ರಿಸಿಯೇಷನ್. ಓಕೆ. ಸೊ ಬೇರೆ ಡಿಪ್ರಿಸಿಯೇಷನ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಇಂದ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟ್ ನೀವು ಇವಾಗ ರೆಫರೆನ್ಸ್ ಚಾರ್ಟ್ ಆಫ್ ಅಕೌಂಟ್ ನ ಕಾಪಿ ಮಾಡ್ಕೊಂತಿದ್ದೀರಾ ಅಂದ್ರೆ, ಸೊ ನೋಡಿ ಇಲ್ಲಿ, ಸೊ ಇಲ್ಲಿ ನಿಮಗೆ ಕಾಪಿ ಆಪ್ಷನ್ ಇದೆ. ಓಕೆ. ಯು ಕ್ಯಾನ್ ಸಿ ದ ಕಾಪಿ ಆಪ್ಷನ್. ಓಕೆ. ಕಾಪಿ ಆರ್ ಆಬ್ಜೆಕ್ಟ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಇಂದ ಸೊ ನೀವು ಹೊಸದಾಗಿ ಏನು ಕ್ರಿಯೇಟ್ ಮಾಡ್ತಾ ಇದೀರಲ್ಲ, ಸೊ ಆ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ಗೆ ಕಾಪಿ ಮಾಡ್ಕೊತಾ ಇದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ನಾನು ಇವಾಗ, ಸೊ ನಾನು ಪ್ರೀವಿಯಸ್ ಬ್ಯಾಚಲ್ಲೆಲ್ಲ ಕ್ರಿಯೇಟ್ ಮಾಡಿದ್ದೆ ಅಲ್ವಾ, ಸೊ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್, ಸೊ ಅದನ್ನೇ ಕಾಪಿ ಮಾಡ್ಕೊತೀನಿ. ಓಕೆ. ಕ್ರಿಯೇಟೆಡ್, ಐ ಥಿಂಕ್ ಎಲ್ಲ ಡಿಲೀಟ್ ಆಗ್ಬಿಟ್ಟಿದೆ ಅನ್ಸುತ್ತೆ, ಸಿಸ್ಟಮ್ ರೆಸಿಸ್ ಆಗಿತ್ತಲ್ಲ. ಸೊ ಇಟ್ಸ್ ಗಾಟ್ ಡಿಲೀಟ್. ಓಕೆ. ಸೊ ಎಲ್ಲ ಡಿಲೀಟ್ ಆಗಿದೆ. ಫೈನ್. ಸೊ ಇವಾಗ ನಾವು ಕಂಪನಿ ಸ್ಪೆಸಿಫಿಕ್ ಇರುತ್ತೆ, ಸೊ ಆ ಕಂಪನಿ ಸ್ಪೆಸಿಫಿಕ್ ಇರೋದನ್ನ ಕಾಪಿ ಮಾಡ್ಕೋಣ. ಸೊ ಸ್ಯಾಂಪಲ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್, ಸೊ ಇಂಡಿಯಾ ಆಗಿದೆ. ಸೊ ಐ ವಿಲ್ ಕಾಪಿ ದಿಸ್. ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ನಾವು ವಿ ಆರ್ ಗೋಯಿಂಗ್ ಟು ಕ್ರಿಯೇಟ್ ಎ ನ್ಯೂ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್. ಸೊ HC18 ಅಂತ ತಗೋಣ. ಸೊ ಎಂಟರ್. ಸೊ ಇವಾಗ ಏನಾಯ್ತು, ಇಲ್ಲಿ ಏನ್ 0 ಏನಲ್ಲಿ ಇತ್ತಲ್ಲ, ಸೊ ಅದೆಲ್ಲ ಬಂದ್ಬಿಟ್ಟು ನಿಮಗೆ HC18ಗೆ ಕಾಪಿ ಆಗುತ್ತೆ. ಓಕೆ. ಸಿ, ಡು ಯು ವಾಂಟ್ ಟು ಟ್ರಾನ್ಸ್ಪೋರ್ಟ್ ನಂಬರ್ ರೇಂಜಸ್? ಸೊ ನಂಬರ್ ರೇಂಜಸ್ ಏನಾದ್ರು ಇದ್ರೆ ಪರ್ಟಿಕ್ಯುಲರ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಅಲ್ಲಿ ಅದು ಕೂಡ ಕಾಪಿ ಮಾಡ್ಕೊಂತೀರಾ ಅಂತ ಕೇಳ್ತಿದೆ. ಓಕೆ. ಸೊ ಏನು ಇರೋದಿಲ್ಲ ಆಕ್ಚುಲಿ, ಇದು ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ. ಸೊ ಇಫ್ ಯು ವಾಂಟ್ ಟು ಕಾಪಿ ದಟ್ ಯು ಕ್ಯಾನ್ ಕಾಪಿ. ಓಕೆ. ಸೊ ಇವಾಗ ನಾವಿಲ್ಲಿ ಸೊ ನಮ್ಮ TR ನ ಕೂಡ ಸೇವ್ ಮಾಡಬೇಕು, ಚಾರ್ಟ್ ಆಫ್ ಡಿಪ್ರಿಸಿಯೇಷನ್. ಸೊ ವಾಟ್ ಇಸ್ ಅವರ್ TR? ಓಕೆ. ಸೊ 4, 5. ಓಕೆ. ಸೊ ಇವಾಗೆಲ್ಲ ಏನಾಯ್ತು, ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಕಾಪಿ ಆಯಿತು IN ಇಂದ HCLT.
ಓಕೆ. ಸೊ ಇವಾಗ ನೀವು ಆರ್ಗ್ ಸ್ಟ್ರಕ್ಚರ್ನ ನೋಡಬೇಕು, ಇದ್ರ ಸ್ಟ್ರಕ್ಚರ್ನ ನೋಡಬೇಕು ಅಂದರೆ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಯು ಕ್ಯಾನ್ ಸಿ ಇಯರ್. ಕಾಪಿ ಡಿಲೀಟ್ ಡಿಪ್ರಿಸಿಯೇಷನ್ ಏರಿಯಾ ಅಂತ ಇದೆಯಲ್ಲ, ಸೊ ಜಸ್ಟ್ ಡಬಲ್ ಕ್ಲಿಕ್ ಆನ್ ದಿಸ್, HLT ಎಂಟರ್. ಸೊ ಇವಾಗ ನೋಡಿ, ಇದಕ್ಕೆ ಆಸ್ ಪರ್ ಕಂಟ್ರಿ ಸ್ಪೆಸಿಫಿಕ್ ಇಷ್ಟೆಲ್ಲ ಡಿಪ್ರಿಸಿಯೇಷನ್ ಏರಿಯಾಸ್ ಇದೆ. ಓಕೆ. ಸೊ ಅವ್ರ ಕಂಟ್ರಿ ಸ್ಪೆಸಿಫಿಕ್ ಆಗಿ ಏನೆಲ್ಲ ಫಾಲೋ ಮಾಡ್ತೀವಿ ಇಂಡಿಯಾದಲ್ಲಿ, ಸೊ ಎಲ್ಲ ಡಿಪ್ರಿಸಿಯೇಷನ್ ಏರಿಯಾನು ಕೂಡ ಇಲ್ಲಿ ಕಾಪಿ ಆಗಿದೆ. ಓಕೆ. ಸೊ ಇವಾಗ ನೀವು ಯಾವುದಾದ್ರೂ ಡಿಪ್ರಿಸಿಯೇಷನ್ ಏರಿಯಾ ಯೂಸ್ ಮಾಡ್ತಾ ಇಲ್ಲ ಅಂದರೆ ಯು ಕ್ಯಾನ್ ಡಿಲೀಟ್ ಇಟ್, ಬಿಕಾಸ್ ನಾವು ಎಲ್ಲ ಡಿಪ್ರಿಸಿಯೇಷನ್ ಏರಿಯಾನು ಯೂಸ್ ಮಾಡೋದಿಲ್ಲ. ಸೊ ಕೆಲವೊಂದು ಮಾತ್ರ ಯೂಸ್ ಮಾಡ್ತೀವಿ. ಸೊ ಆ ಪರ್ಟಿಕ್ಯುಲರ್ ಡಿಪ್ರಿಸಿಯೇಷನ್ ಏರಿಯಾಸ್ ಮಾತ್ರ ನೀವು ಯೂಸ್ ಮಾಡ್ಕೋಬೋದು. ಓಕೆ. ಸೊ ಇಫ್ ಯು ಓಪನ್ ಬುಕ್ ಡಿಪ್ರಿಸಿಯೇಷನ್, ಸೊ ಇದಕ್ಕೆ ನಾವು ನೋಡಿ ಇಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ ಇಲ್ಲ ಅಲ್ವಾ, ಸೊ ನೀವು ಅಕೌಂಟಿಂಗ್ ಪ್ರಿನ್ಸಿಪಲ್ನ ಇದಕ್ಕೆ ಅಸೈನ್ ಮಾಡ್ಕೋಬೋದು. ಓಕೆ. ಸೊ ಅಕೌಂಟಿಂಗ್ ಪ್ರಿನ್ಸಿಪಲ್ ಯಾವ್ದು ನಾವು IFRS ಅಲ್ವಾ ಯೂಸ್ ಮಾಡಿದ್ದು, ಸೊ IFRS ತಗೊಳ್ಳಿ. ಸೊ ಅದು ಹಾಕಿದ ತಕ್ಷಣ ನಿಮಗೆ ಲೀಡಿಂಗ್ ಲೆಡ್ಜರ್ ಏನಿರುತ್ತೆ ಅದು ಟ್ರಿಗರ್ ಆಗುತ್ತೆ. ದೆನ್ ಯು ಹ್ಯಾವ್ ಟು ಸೇವ್. ಓಕೆ. ಸೊ ಇದು ಬೇರೆ ಬೇರೆ ಇದಕ್ಕೆಲ್ಲ ಎರರ್ ಬರ್ತಾ ಇದೆ, ಸೊ ಯಾವ್ದಕ್ಕೂ ಅಸೈನ್ ಮಾಡಿಲ್ಲ ಅಂತ. ಸೊ ವಿಲ್ ಅಸೈನ್ ಫಾರ್ ದೋಸ್ ಆಲ್. ಓಕೆ. ಸೊ ಕೆಲವಕ್ಕೂ ಕೂಡ ಅಸೈನ್ ಮಾಡ್ತಾ ಹೋಗೋಣ. ಸೊ ಹೆಂಗೆ ಅಸೈನ್ ಮಾಡೋದು ಅಂದರೆ, ಸೊ ಗೋ ಟು ನೆಕ್ಸ್ಟ್ ಎಂಟ್ರಿ ಅಂತ ಹೇಳಿ, I will go back. Corporate rate depreciation area, yes. ಸೊ ಈ ಲೆವೆಲಲ್ಲೇ ಮೇಂಟೈನ್ ಮಾಡ್ಬೋದು, ಎಲ್ಲದಕ್ಕೂ ಮೇಂಟೈನ್ ಮಾಡ್ಬಿಡ್ಬೋದು IFRS. ಓಕೆ. ಸೊ ಇವಾಗ ಎಲ್ಲದಕ್ಕೂ ಕೂಡ ಸೊ ಡಿಪ್ರಿಷಿಯೇಷನ್ ಆಕ್ಟಿವ್ ಆಯಿತು. ಬಟ್ ಇಲ್ಲಿ ರಿಯಲ್ ಟೈಮ್ ಡಿಪ್ರಿಷಿಯೇಷನ್ ಎಲ್ಲದಕ್ಕೂ ಆಕ್ಟಿವ್ ಆಗಿದೆ. ಸೊ ನಾವು ಎಲ್ಲದನ್ನೂ ಯೂಸ್ ಮಾಡಲ್ಲ, ನಾನು ಹೇಳ್ತೀನಿ ನಿಮಗೆ ಯಾವಾಗ ಅದನ್ನ ರಿಮೂವ್ ಮಾಡ್ಕೋಬೇಕು ಇಫ್ ಯು ಆರ್ ನಾಟ್ ಯೂಸಿಂಗ್ ಅಂತ. ಇವಾಗ ಟೈಮಿಂಗ್ ನಾನು ಸೇವ್ ಮಾಡಿದ್ದೀನಿ. ಸೊ ಲೆಟ್ ಮೀ ಗೋ ಬ್ಯಾಕ್. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿಬಿಟ್ಟು, ಸೊ ಇದನ್ನು ನಾನು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ನ ನಮ್ಮ ಕಂಪನಿ ಕೋಡ್ಗೆ ಅಸೈನ್ ಮಾಡ್ತೀನಿ. ನಮ್ಮ ಕಂಪನಿ ಕೋಡ್ ಯಾವುದು, HCLT. ಸೊ ಇದಕ್ಕೆ ನಾವು ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಕೂಡ HCLT ಹಾಕಿದ್ವಿ, ರೈಟ್. ಸೊ ಐ ವಿಲ್ ಟ್ರೈ ಟು ಸೇವ್. ಸೊ ಇವಾಗ ನೋಡಿ, ಇನ್ಪುಟ್ ಟ್ಯಾಕ್ಸ್ ಫಾರ್ ನಾನ್ ಟ್ಯಾಕ್ಸಬಲ್ ಟ್ರಾನ್ಸಾಕ್ಷನ್ಸ್ ಫಾರ್ ಕಂಪನಿ ಕೋಡ್ ಇಸ್ ಮಿಸ್ಸಿಂಗ್ ಅಂತ ಬರ್ತಾರೆ. ಸೊ ಇನ್ಪುಟ್ ಟ್ಯಾಕ್ಸ್ ನಾವು ಫಸ್ಟ್ ಆಫ್ ಆಲ್ ಟ್ಯಾಕ್ಸ್ ಕಾನ್ಫಿಗರೇಷನ್ನೇ ಮಾಡಿಲ್ಲ. ಓಕೆ. ಬಟ್ ಸ್ಟಿಲ್ ನಮಗೆ ಇವಾಗ ಎರರ್ ಏನಕ್ಕೆ ಬರ್ತಿದೆ ಅಂದರೆ, ಟ್ಯಾಕ್ಸ್ ಕಾನ್ಫಿಗರೇಷನ್ಗೆ ಇನ್ಪುಟ್ ಆ್ಯಂಡ್ ಔಟ್ಪುಟ್ಗೆ ಇಟ್ ಇಸ್ ಮ್ಯಾಂಡೇಟ್ರಿ ಫಾಸೆಟ್ ಅಂತ ಬಂದಾಗ. ಓಕೆ. ಸೊ ಅದನ್ನು ಕೂಡ ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಐ ವಿಲ್ ಶೋ ಯು ದಟ್ ವೇರ್ ವಿಲ್ ಮೇಂಟೈನ್. ಇಲ್ಲಿ ನೋಡಿ, ಸೊ ಅಸೈನ್ ಇನ್ಪುಟ್ ಟ್ಯಾಕ್ಸ್ ಇಂಡಿಕೇಟರ್ ಫಾರ್ ನಾನ್ ಟ್ಯಾಕ್ಸಬಲ್ ಅಕ್ವಸಿಷನ್ ಅಂತ. ಸೊ ಇದಕ್ಕೆ ನಾವು ನಾನ್ ಡಿಡಕ್ಟಬಲ್ ಅಂದರೆ ಟ್ಯಾಕ್ಸ್ ಯಾವ್ದು ಡಿಡಕ್ಟ್ ಆಗಲ್ವಲ್ಲ, ಸೊ ಅದನ್ನ ಅಸೈನ್ ಮಾಡಬೇಕು. ಸೊ ನಾನು ಇವಾಗ ಹೆಂಗಿದ್ರು ಕ್ರಿಯೇಟ್ ಮಾಡಿಲ್ಲ ಅಲ್ವಾ ಟ್ಯಾಕ್ಸ್ದು, ಲೈಕ್ ಸೆಕೆಂಡ್ ಟೈಮ್ ಕಾನ್ಫಿಗರೇಷನ್ಸ್ನ ಮಾಡಿದಾಗ. ಸೊ ಜಸ್ಟ್ ಐ ವಿಲ್ ಮೇಂಟೈನ್ ಎನಿ ಆಫ್ ದ ಒನ್. ಸೊ ಇವಾಗ V0 A0 ಸ್ಟ್ಯಾಂಡರ್ಡ್ ಯಾರೋ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ, ಸೊ ಅದನ್ನೇ ಟ್ರೈ ಮಾಡೋಣ. ವೆದರ್ ಇಟ್ ವಿಲ್ ಅಲೋ ಟು ಸೇವ್ ಆರ್ ನಾಟ್ ಡಿಫೈನ್ಡ್ ಅಂತ ಬರುತ್ತೆ, ಬಟ್ ಸ್ಟಿಲ್ ಸೇವ್ ಯು ಕ್ಯಾನ್ ಸೇವ್. ಓಕೆ. ಸೊ ಇವಾಗ ನಾನು ಟ್ಯಾಕ್ಸ್ ಕೋಡ್ನ ಅಸೈನ್ ಮಾಡಿದ್ದೀನಿ. ಸೊ ಇದೇನಕ್ಕೆ ಅಂದರೆ, ಸೊ ನಾನ್ ಟ್ಯಾಕ್ಸಬಲ್ ಲೈಕ್ ನಾನ್ ಡಿಡಕ್ಟಬಲ್ ಟ್ಯಾಕ್ಸ್ ಏನಿರುತ್ತೆ, ಸೊ ಅದನ್ನು ನಾವು ಅಸೈನ್ ಮಾಡಲೇಬೇಕು, ಇಟ್ ಇಸ್ ಮ್ಯಾಂಡೇಟ್ರಿ. ಸೊ ಅಸೆಟ್ ಅಕ್ವಿಸಿಷನ್ ಅಲ್ಲಿ ಏನಾಗುತ್ತೆ, ಕೆಲವೊಂದು ಅಕ್ವಿಸಿಷನ್ ಮಾಡುವಾಗ ಎಲ್ಲ ಅಸೆಟ್ಗೂ ನೀವು ಸೊ ಏನು ಮಾಡ್ತೀರಾ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಅಂತ ಮಾಡ್ತೀವಿ, ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಬಟ್ ನಾನ್ ಡಿಡಕ್ಟಬಲ್ ಕೂಡ ಕನ್ಸಿಡರ್ ಮಾಡೋ ಥರ ಇರಬೇಕು. ಓಕೆ. ವೆನ್ ಇಟ್ ಕೇಮ್ಸ್ ಟು ದ ಟ್ಯಾಕ್ಸ್ ಕ್ಯಾಲ್ಕುಲೇಷನ್, ಸೊ ನಾನ್ ಡಿಡಕ್ಟಬಲ್ ಕೂಡ ನಿಮಗೆ ಅಲೋ ಮಾಡೋ ಥರ ಇರಬೇಕು. ಓಕೆ. ಸೊ 1 second. One second, guys, I will come back.
ಓಕೆ. ಸೊ ಇವಾಗ ಇದು ನಾನ್ ಟ್ಯಾಕ್ಸಬಲ್ ಟ್ರಾನ್ಸಾಕ್ಷನ್ಸ್ ಏನಿರುತ್ತೆ, ಸೊ ಆ ಟ್ರಾನ್ಸಾಕ್ಷನ್ಸ್ ಕೂಡ ನಾವು ಆ ಟ್ಯಾಕ್ಸ್ ಕೋಡ್ಸ್ ನ ಕೂಡ ಅಸೈನ್ ಮಾಡಬೇಕು. ಇಟ್ಸ್ ಮ್ಯಾನ್. ಓಕೆ. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಐ ಆಲ್ರೆಡಿ ಸೇವ್ಡ್ ನೋ. ಐ ವಿಲ್ ಗೋ ಬ್ಯಾಕ್. ಸೊ ಇವಾಗ ನಾನು ಅಸೈನ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಕಂಪನಿ ಕೋಡ್. It will take some time. Okay. ಸೊ ಇವಾಗ ಅಸೈನ್ ಮಾಡಿ. ಸೊ ಅಸೈನ್ ಸ್ಟಾರ್ಟ್ ಆಫ್ ಡಿಪ್ರಿಸಿಯೇಷನ್ ಏರಿಯಾ ಡಿಪ್ರಿಸಿಯೇಷನ್ ಟು ಕಂಪ್ಲೀಟ್. ಸೊ ಎಚ್ ಎಲ್ ಟಿ ಎಚ್ ಸಿ ಎಲ್ ಟಿ. ಸೊ ಇದು ಕೂಡ ಎಚ್ ಎಲ್ ಟಿ. ಓಕೆ. ಸೊ ನಾವು ವಿಲ್ ಟ್ರೈ ಟು ಸೇವ್. ಓಕೆ. ಸೊ ಇವಾಗ ಸೇವ್ ಆಯ್ತು. ಸೊ ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಓಕೆ. ಸೊ ಇವಾಗ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ನಾವು ಕಾಪಿ ಮಾಡಿ ಆಯ್ತು. ಸೊ ನಂಬರ್ ರೇಂಜಸ್ ಅಸೈನ್ಮೆಂಟ್ ಬಂದ್ಬಿಟ್ಟು ನೀವು ನಂಬರ್ ರೇಂಜಸ್ ಡಿಫೈನ್ ಮಾಡಿದಾಗ ಸೊ ಅವಾಗ ಇದನ್ನ ಅಸೈನ್ ಮಾಡ್ತಾ ಹೋಗ್ತೀವಿ, ಸ್ಪೆಸಿಫೈ ಮಾಡ್ತಾ ಹೋಗ್ತೀವಿ ನಂಬರ್ ರೇಂಜಸ್. ಓಕೆ. ಸೊ ಇದೆಲ್ಲ ಬೇಸ್ಡ್ ಆನ್ ನಿಮಗೆ ಸೊ ಕಂಪನಿ ಕೋಡು ಅಂಡ್ ಯಾವ್ದು ರೇಂಜ್ ಪಿಕ್ ಮಾಡ್ತೀರಾ ಸೊ ಅದೆಲ್ಲ ಬರುತ್ತೆ. ಓಕೆ. ಸೊ ನಂಬರ್ ರೇಂಜಸ್ ಬಂದ್ಬಿಟ್ಟು ಅಸೈನ್ಮೆಂಟ್ ಮಾಡಬೇಕು. ಇದು ನಾನು ಹೇಳ್ತೀನಿ, ಫಸ್ಟ್ ನಾವು ನಂಬರ್ ರೇಂಜಸ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಕಂಪನಿ ಕೋಡ್ಗೆ ಅದೆಲ್ಲ ಆಮೇಲೆ ಅಸೈನ್ ಮಾಡ್ತಾ ಹೋಗೋಣ. ಸೊ ವಿಲ್ ಗೋ ಬ್ಯಾಕ್. ಇದು ನಂಬರ್ ಅಸೈನ್ಮೆಂಟ್ ಅಷ್ಟೇ. ಸೊ ಅಸೆಟ್ ಕ್ಲಾಸಸ್. ಸೊ ಇದೆಲ್ಲ ಅಕೌಂಟ್ ಡಿಟರ್ಮಿನೇಷನ್ ಮಾಡಬೇಕು ಅಸೆಟ್ ಕ್ಲಾಸ್ಗೆ ಎಲ್ಲ. ಸೊ ನಾನು ಜಿ ಎಲ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಸೊ ಲೆಟ್ ಮೀ ಓಪನ್ ದ ಸ್ಕ್ರೀನ್. FS00. ಓಕೆ, ಅಸೆಟ್ಸ್ ಇದೆ. ಓಕೆ. ಸೊ ಸದ್ಯ ಕ್ರಿಯೇಟ್ ಮಾಡಿದ್ದೀನಿ. ಓಕೆ. ಸೊ ಇವಾಗ ನಾವು ಅಸೆಟ್ ಕ್ಲಾಸ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಅಸೆಟ್ ಕ್ಲಾಸ್ಗೆ ನಾವು ಅಕೌಂಟ್ ಡಿಟರ್ಮಿನೇಷನ್ ಮಾಡಬೇಕಾಗುತ್ತೆ. ನಾವು ಇಫ್ ಯು ಸ್ಪೆಸಿಫೈ ದ ಅಕೌಂಟ್ ಡಿಟರ್ಮಿನೇಷನ್ ಇಯರ್, ಸೊ ಇಲ್ಲಿ ನಿಮಗೆ ಅಕೌಂಟ್ ಡಿಟರ್ಮಿನೇಷನ್ಸ್ ನ ಕೇಳುತ್ತೆ. ಸೊ ನೀವು ಯಾವ ತರ ಅಕೌಂಟ್ ಡಿಟರ್ಮಿನೇಷನ್ಸ್ ನ ಮಾಡ್ತಾ ಹೋಗ್ತೀರಾ, ಯಾವ್ಯಾವುದು ಲೈಕ್ ಜಿ ಎಲ್ ನ ಯಾವ್ದಕ್ಕೆ ಯೂಸ್ ಮಾಡ್ತಾ ಇದೀರಾ ಅಂತ. ಸೊ ಓಕೆ, ಯು ಕ್ಯಾನ್ ಕ್ಲಿಕ್ ಆನ್ ದ ನ್ಯೂ ಎಂಟ್ರೀಸ್. ಇಲ್ಲಿ ನೀವು ಅಕೌಂಟ್ ಡಿಟರ್ಮಿನೇಷನ್ ನ ಮೇಂಟೈನ್ ಮಾಡಬಹುದು. ಸೊ ಯು ಕ್ಯಾನ್ ಕಾಪಿ ಅಂಡ್ ಪೇಸ್ಟ್. ಓಕೆ. ಸೊ ಇಲ್ಲಿ ನೀವು ಮೇಂಟೈನ್ ಮಾಡಬಹುದು ಸೊ ಅಕೌಂಟ್. ಓಕೆ. ಸೊ ಲೈಕ್ 2 lakh ಇದು 2 lakh. ಸೊ 2 lakh 1, 2 lakh 2, 2 lakh 3, 2 lakh 4, 2 lakh ಎಷ್ಟು 2 lakh 4 ಅಷ್ಟೇ ಅಲ್ವಾ? 2 lakh 4 ಅಷ್ಟೇ. ಸೊ ಮೈನ್ ಅಸೆಟ್ಸ್ ಡಿಪ್ರಿಸಿಯೇಷನ್ ಮತ್ತೆ ಅಸೈನ್ ಮಾಡಿ. ಓಕೆ. ಸೊ ಬ್ಲಾಂಕ್ ಆಯ್ತಲ್ವಾ? ಸೊ ಇವಾಗ ಸೇವ್ ಮಾಡಿ. ಓಕೆ. ಸೊ ಇದು ಸುಮ್ಮನೆ ಹಂಗೆ ನಾರ್ಮಲ್ ಆಗಿ ಸೇವ್ ಮಾಡಿದ್ವಿ. ಸೊ ಇಲ್ಲಿ ನೇಮ್ ಆಗ್ತಾ ಹೋಗೋಣ. ಸೊ ಇದು ಲ್ಯಾಂಡ್ಗೆ, ಸೊ ಇದು ಬಿಲ್ಡಿಂಗ್ ಅಲ್ವಾ? ಎಸ್. ಸೊ ಇದು ಬಿಲ್ಡಿಂಗ್. ಸೊ ನೆಕ್ಸ್ಟ್ ಒನ್ ಪ್ಲಾಂಟ್ ಅಂಡ್ ಮಷಿನರಿ. ಪ್ಲಾಂಟ್ ಅಂಡ್ ಮಷಿನರಿ. ಸೊ ನೆಕ್ಸ್ಟ್ ಯಾವುದು ಹಾರ್ಡ್ವೇರ್ ಅಂಡ್ ವೆಹಿಕಲ್. ಓಕೆ. ಸೊ ಹಾರ್ಡ್ವೇರ್ ಅಂಡ್ ವೆಹಿಕಲ್ಸ್ ಅಂಡ್ ಸೇವ್ ಇಟ್. ಗೋ ಬ್ಯಾಕ್. ಸೊ ಇವಾಗ ನೀವು ಸ್ಕ್ರೀನ್ ಲೇಔಟ್ ನ ಡಿಫೈನ್ ಮಾಡಬೇಕು. ಸೊ ಏನಕ್ಕೆ ಡಿಫೈನ್ ಮಾಡಬೇಕು ಸ್ಕ್ರೀನ್ ಲೇಔಟ್ ಅಂತ ಹೇಳ್ತೀನಿ. ನಿಮಗೆ BPL ಕೂಡ ಮಾಡಿದ್ವಿ ನಾವು, GLL ಕೂಡ ಮಾಡಿದ್ವಿ. ಪ್ರತಿಯೊಂದು ಮಾಸ್ಟರ್ ಡಾಟಾಗೂ ಸೊ ಅದರದೇ ಆದ ಒಂದು ಸ್ಕ್ರೀನ್ ಲೇಔಟ್ ನ ಡಿಫೈನ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ಏನಕ್ಕೋಸ್ಕರ ನಾವು ಸ್ಕ್ರೀನ್ ಲೇಔಟ್ ನ ಡಿಫೈನ್ ಮಾಡ್ತೀವಿ ಅಂದ್ರೆ, ಸೊ ಮೈನ್ ಯಾವ್ದಾದ್ರು ಒಂದು ಎಕ್ಸೆಪ್ಷನಲ್ ಕೇಸಸ್ ಇರುತ್ತೆ. ಸೊ ಅದ್ರಲ್ಲಿ ನೀವು ಆ ಫೀಲ್ಡ್ ನ ಸಪ್ರೇಸ್ ಎಂಟರ್ ಮಾಡ್ತೀರಾ ಅಥವಾ ಮ್ಯಾಂಡೇಟರಿ ಎಂಟರ್ ಮಾಡ್ತೀರಾ. ಸೊ ಅವಾಗ ಏನಾಗುತ್ತೆ, ನಾವು ಸ್ಕ್ರೀನ್ ಲೇಔಟ್
ಡಿಫೈನ್ ಮಾಡಲೇಬೇಕಾಗುತ್ತೆ. ಓಕೆ, ಸೊ ಸಿಸ್ಟಮಲ್ಲಿ. ಸೊ ಇವಾಗ ಫಾರ್ ಎಕ್ಸಾಂಪಲ್, ಸೊ ಇವಾಗ ಆಲ್ರೆಡಿ ತುಂಬ ಸ್ಕ್ರೀನ್ ಲೇಔಟ್ಸ್ ಆಲ್ರೆಡಿ ಎಕ್ಸಿಸ್ಟ್ ಇದೆ ಸಿಸ್ಟಮಲ್ಲಿ. ಓಕೆ, ಸೊ ನಾನು ಇವಾಗ ಯಾರಾದರೂ ಕಾಪಿ ಮಾಡ್ಕೋಬೇಕು ಅಂದರೆ ಯು ಕ್ಯಾನ್ ಸೆಲೆಕ್ಟ್ ಆನ್ ಕಾಪಿ. ಓಕೆ, ಸೊ ಇದೆ one thing, I will go back. ಓಕೆ, ಸೊ ಹೆಂಗಿದ್ರೆ ಚೇಂಜಸ್ ಮಾಡಲೇಬೇಕು ನಾನು. ಸೊ ಐ ವಿಲ್ ಕಾಪಿ ದಿಸ್ ರೇಂಜ್ 1 2 3 4 ಎಷ್ಟು 4 ಇದೆಯಾ, 5 ಜಾಸ್ತಿ 1 2 3 4 5 ಇದೆ. ಸೊ 5 ಐ ವಿಲ್ ಕಾಪಿ ದಿಸ್. ಓಕೆ, ಸೊ ಲ್ಯಾಂಡ್ಗೆ LAND ಲ್ಯಾಂಡ್ ಅಂತ ಕೊಡ್ತೀನಿ, ಅದು ಲ್ಯಾಂಡ್ ಕೊಟ್ಟ. ಸೊ ನೆಕ್ಸ್ಟ್ ಬಿಲ್ಡಿಂಗ್, ಸೊ ಬಿಲ್ಡಿಂಗ್ಗೆ BULD ಅಂತ ಕೊಡ್ತೀನಿ, ದಿಸ್ ಇಸ್ ಫಾರ್ ಬಿಲ್ಡಿಂಗ್. ಓಕೆ, ಸೊ ನೆಕ್ಸ್ಟ್ ಏನು, ಪ್ಲಾಂಟ್ ಅಂಡ್ ಮಷಿನರಿ ಅಲ್ವಾ, ಪ್ಲಾಂಟ್ ಅಂಡ್ ಮಷಿನರಿಗೆ PLMC ಅಂತ ತಗೊಂಡು ಪ್ಲಾಂಟ್ ಅಂಡ್ ಮಷಿನರಿ. ಸೊ ಪ್ಲಾಂಟ್ ಅಂಡ್ ಮಷಿನರಿ. ಸೊ ನೆಕ್ಸ್ಟ್ ಯಾವುದು, ಹಾರ್ಡ್ವೇರ್. ಸೊ ಹಾರ್ಡ್ವೇರ್ಗೆ HARD ಅಂತ ಆಗ್ತಾನೆ. ಸೊ ಹಾರ್ಡ್ವೇರ್ಸ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆಹಿಕಲ್ಸ್ ಅಲ್ವಾ, ಸೊ ವೆಹಿಕಲ್ಸ್ಗೆ VCL ಅಂತ. ಸೊ ವೆಹಿಕಲ್ಸ್. ಓಕೆ, ಸೊ ವೆಹಿಕಲ್ಸ್. ಸೊ ಎಂಟರ್ ಅಂಡ್ ಸೇವ್. ಸೊ ಇವಾಗ ಸ್ಕ್ರೀನ್ ಲೇಔಟ್ ಕೂಡ ಡಿಫೈನ್ ಮಾಡೋದು. ನೆಕ್ಸ್ಟ್ ಐ ವಿಲ್ ಗೋ ಬ್ಯಾಕ್. ಸೊ ಇಲ್ಲಿ ನಂಬರ್ ರೇಂಜಸ್, ಡಿಫೈನ್ ನಂಬರ್ ರೇಂಜಸ್ ಇಂಟರ್ವಲ್ಸ್. ಸೊ ಕಂಪನಿ ಕೋಡ್ HCLT, ಸೊ ಇಂಟರ್ವಲ್ಸ್. ಸೊ ಇಲ್ಲಿ ನಾವು ಅಸೆಟ್ ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಇವಾಗ ನಮ್ಗೆ ಎಷ್ಟು ಅಸೆಟ್ ಇದೆ ಟೋಟಲ್ಲು, 1 2 3 4 5 ಅಸೆಟ್, 5 ನಂಬರ್ ರೇಂಜಸ್ನ ಮೇಂಟೈನ್ ಮಾಡಿ. ಓಕೆ, ಸೊ 1 ನಂಬರ್ ರೇಂಜಸ್ ಬಂದ್ಬಿಟ್ಟು, ಸಾರಿ 1 ನಂಬರ್ ರೇಂಜ್ ಬಂದ್ಬಿಟ್ಟು ಲ್ಯಾಂಡ್ಗೆ ಫಾರ್ ಎಕ್ಸಾಂಪಲ್ ನಾನು ಒಂದು 10,000 ಇಂದ ತೊಗೊತೀನಿ. 10,000 ಇಂದ 10,000 999. ಓಕೆ, ಸೊ ನೆಕ್ಸ್ಟ್ ಪ್ಲಸ್ 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 4 to 5 ಅಲ್ವಾ. ಸೊ 0 to, ಸೊ 0 to ಬಂದ್ಬಿಟ್ಟು ಫಾರ್ 10,000 ರನ್ನ 10,000 ಸೊ ನೆಕ್ಸ್ಟ್ 20,000 ಸೊ 20,000 ಸೊ ನೆಕ್ಸ್ಟ್ 03 30,000 30,000 ಸೊ ನೆಕ್ಸ್ಟ್ 04 40,000 Sir, 2,99,000. ಸೊ ನೆಕ್ಸ್ಟ್ 49. ಸೊ ಅದೇ ಥರ 5 ನಂಬರ್ ರೇಂಜ್ 5 50,000 50,000. ಓಕೆ, ಸೊ ಎಂಟರ್ ಸೆಟ್. ಸೊ ವಿಲ್ ಗೋ ಬ್ಯಾಕ್. ಸೊ ಇವಾಗ ಡಿಫೈನ್ ಅಸೆಟ್ ಕ್ಲಾಸ್. ಸೊ ಇದೆಲ್ಲ ಅಸೈನ್ಮೆಂಟ್ ಮಾಡಬೇಕು. ಸೊ ನಾನು ಹೇಳ್ತೀನಿ ಇಲ್ಲಿ ಅಸೈನ್ಮೆಂಟ್ ಮಾಡಬೇಕು ಹೇಗೆ ಅಂತ. ಸೊ ಇವಾಗ ಡಿಫೈನ್ ಅಸೆಟ್ ಕ್ಲಾಸ್. ಸೊ ಈ ಕ್ಲಿಕ್ ಆನ್ ದ ಡಿಫೈನ್ ಅಸೆಟ್ ಕ್ಲಾಸ್. ಸುಮಾರು ಆಲ್ರೆಡಿ ಅಸೆಟ್ಸ್ ಮೇಂಟೈನ್ ಮಾಡಿಬಿಟ್ಟಿದ್ದಾರೆ. ಸೊ ನಾವು ಕೂಡ ಇವಾಗ ಸೊ ಲ್ಯಾಂಡ್ಗೆ ಮೇಂಟೈನ್ ಮಾಡಿ. ಸೊ ಲ್ಯಾಂಡ್ಗೆ ನಾನು LAND ಅಂತ ತಗೊಳ್ತೀನಿ ಅಸೆಟ್ ಕ್ಲಾಸ್. ಓಕೆ, ಸೊ ಲ್ಯಾಂಡ್. ಸೊ ಲ್ಯಾಂಡ್ ಅಂತ ಹಾಕೊಂಡು ಕಂಪನಿ ಕೋಡ್ ಕೂಡ ಹಾಕೋಬಹುದು. ಓಕೆ, ಫಾರ್ ರೆಫರೆನ್ಸ್ ನೀವು ಡಿಸ್ಕ್ರಿಪ್ಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ HCLT. ಸೊ ಅಕೌಂಟ್ ಡಿಟರ್ಮಿನೇಷನ್. ಸೊ ಅಕೌಂಟ್ ಡಿಟರ್ಮಿನೇಷನ್ ಹಾಕ್ಬೇಕಲ್ವ ಇಲ್ಲಿ. ಸೊ ಅಕೌಂಟ್ ಡಿಟರ್ಮಿನೇಷನ್ ಏನು ಹಾಕಿದ್ದೀವಿ ನಾವು, ಸೊ ಸೇಮ್ ಅದೇನು ರೇಂಜ್ ಇದೆಯೋ ಅದನ್ನೇ ಹಾಕಿದ್ವಿ. ಸೊ ಸೊ ಸ್ಕ್ರೀನ್ ಲೇಔಟ್ ಡಿಫೈನ್ ಮಾಡಿದ್ನಲ್ವಾ, ಸ್ಕ್ರೀನ್ ಲೇಔಟ್ LAND ಲ್ಯಾಂಡ್ ಕರೆಕ್ಟ್ ಅಲ್ವಾ. ಸೊ ನೆಕ್ಸ್ಟ್ ನಂಬರ್ ರೇಂಜಸ್ 0 1 ಕೊಟ್ಟು ಲೈಕ್ ಸೊ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅದು. ಓಕೆ, ಸೊ ನೆಕ್ಸ್ಟ್ ಸೇವ್ ಇಟ್. ಸೊ ಇವಾಗ ಲ್ಯಾಂಡ್ ಆಯ್ತು. ಸೊ ನೆಕ್ಸ್ಟ್ ಯಾವುದು, ನೆಕ್ಸ್ಟ್ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ಗೆ ಸೇಮ್ ಇದೇ ರೇಂಜ್ನ ಕೊಟ್ಟಿದ್ದೀವಿ. ಬಿಲ್ಡಿಂಗ್ ಅಲ್ವಾ, BULD ಅಂತಾನೆ ಕೊಡ್ತೀನಿ ಸಾಕು. ಸೊ ಈಸಿಯಾಗಿ ಅರ್ಥ ಆಗುತ್ತೆ ಬಿಲ್ಡಿಂಗ್ ಅಂತ.
ಸೊ HCLT ಅಂತ ಹಾಕೋಣ. ಸೊ ಅಕೌಂಟ್ ಡಿಟರ್ಮಿನೇಷನ್, ಸೊ ಸ್ಕ್ರೀನ್ ಲೇಔಟ್ ಕೂಡ BU ID ಹಾಕಿದೀನಿ. ಓಕೆ, ಸೊ ನಂಬರ್ is 02 and 7. ಗೋ ನೆಕ್ಸ್ಟ್. ಸೊ ಬಿಲ್ಡಿಂಗ್ ಆಯಿತು. ನೆಕ್ಸ್ಟ್ ಏನು, ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿಗೆ ಸೊ ರೇಂಜ್ ಬಂದ್ಬಿಟ್ಟು ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿ. ಸೊ ಪ್ಲಾಂಟ್ ಆ್ಯಂಡ್ ಮಷಿನರಿ ಆಫ್ HCLT ಅಂತ ಹಾಕೋದು. ಸೊ ಅಕೌಂಟ್ ಡಿಟರ್ಮಿನೇಷನ್ ಆಗೋದು ಸೊ PLMC ಅಸೆಟ್ ಕ್ಲಾಸ್. ಸೊ ಸ್ಕ್ರೀನ್ ಲೇಔಟ್ ಕೂಡ PLMC. ಸೊ ನಂಬರ್ ರೇಂಜಸ್ 03. ಸರಿ. ಸೊ 1 2 3 ಆಯ್ತು. ಸೊ ನೆಕ್ಸ್ಟ್ ಹಾರ್ಡ್ವೇರ್. ಸೊ ಹಾರ್ಡ್ವೇರ್ಗೆ ಸೊ ನೀವು ಆಲ್ಫಾಬೆಟೇ ಕೊಡಬೇಕು ಅಂತ ಇಲ್ಲ, ನೀವು ಏನು ಬೇಕಾದ್ರೂ ಕೊಡ್ಬೋದು. ಓಕೆ, ಸೊ ನಾನು ಆ ಥರ ಕೊಡ್ತಾ ಇದ್ದೀನಿ. ಸೊ ಹಾರ್ಡ್ವೇರ್ಸ್. ಸೊ ಅಕೌಂಟ್ ಡಿಟರ್ಮಿನೇಷನ್ ಏನು ಕೊಡ್ತೀವಿ ಹಾರ್ಡ್ವೇರ್ಗೆ, ಕಾಪಿ ದಿಸ್ ಟೇಸ್ಟ್ಗೆ. ಸೊ ನೀವು ಅಕೌಂಟ್ ಡಿಟರ್ಮಿನೇಷನ್ ಕೂಡ ಅಷ್ಟೇ, ಸೊ ಏನು ಬೇಕಾದ್ರೂ ಕೊಡ್ಬೋದು. ಓಕೆ, ಸೊ ನಾನು ಸೇಮ್ ಅದೇ GL ರೇಂಜ್ನೇ ತೊಗೊಂಡ್ಬಿಟ್ಟಿದ್ದೀನಿ ಅಷ್ಟೇ. ನೀವು ರೇಂಜ್ ಆದ ತಗೋಬೋದು, ಆಲ್ಫಾಬೆಟಿಕ್ ಕೂಡ ಕೊಡ್ಬೋದು ಅಕೌಂಟ್ ಡಿಟರ್ಮಿನೇಷನ್, ದಟ್ ಇಸ್ ನೋ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಸ್ಕ್ರೀನ್ ಲೇಔಟ್. ಸೊ ಹಾರ್ಡ್ವೇರ್ ನಂಬರ್ ರೇಂಜ್ is 04. ಮತ್ತೆ ಸೇವ್ ಆಯ್ತಾ? ಚೆಕ್. ಓಕೆ, ಸೇವ್ ಆಗಿತ್ತು. ಸೊ ನೆಕ್ಸ್ಟ್ ಹಾರ್ಡ್ವೇರ್ ಆದಮೇಲೆ ವೆಹಿಕಲ್. ಸೊ ವೆಹಿಕಲ್ಗೆ ಏನು ಕೊಟ್ಟಿದ್ದೆ ನಾನು, VCL. ಸೊ ವೆಹಿಕಲ್. ಓಕೆ, ಸೊ ವೆಹಿಕಲ್ಸ್ ಆಫ್ ಸೊ VCL. Select this number range 6. Okay, so ಆಯ್ತು. ಸೊ 5 ಅಸೆಟ್ ಆಯ್ತು. ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಶಾರ್ಟ್ ಟೆಕ್ಸ್ಟ್ ಕೂಡ ಹಾಕೋಬಹುದು. ನಾನು ಶಾರ್ಟ್ ಟೆಕ್ಸ್ಟ್ ಯಾವುದು ಮೆನ್ಷನ್ ಮಾಡಿಲ್ಲ ಅಲ್ವಾ, ಸೊ ವಿಲ್ ಮೇಂಟೈನ್. ಸೊ ಇದು ಕೂಡ ಸೇಮ್ ಬಿಲ್ಡಿಂಗ್. ಇದನ್ನೇ ಮೇಂಟೈನ್ ಮಾಡೋಣ. ಕಾಪಿ ದಿಸ್ ಪೇಸ್ಟ್ ಹಾರ್ಡ್ವೇರ್. ಓಕೆ, ಸೇವ್ ಇಟ್. ಸೊ ಇವಾಗ ಸೇವ್ ಆಯಿತು. ಸೊ ಇವಾಗ ಇದನ್ನ ಐ ವಿಲ್ ಕಾಪಿ ಪೇಸ್ಟ್ ಇಂದ ಎಕ್ಸೆಲ್. ಓಕೆ, ಓಕೆ, ಸೊ ಫಸ್ಟು ಏನು ಮಾಡಿದ್ರೆ ಎಲ್ಲ ಹಾಕೋಣ. ಕಾಪಿ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್. ಓಕೆ, ಫಸ್ಟು ಕಾಪಿ ಮಾಡಿದ್ವಿ. ಸೊ ಏನಂತ ಕೊಟ್ವಿ ನಾವು, HCLT ಅಂತ ಕೊಡ್ತೀವಿ, ರೈಟ್? ಓಕೆ, ಸೊ ಇವಾಗ ಕಾಪಿ ಮಾಡೋದೆಲ್ಲ ಇಲ್ಲಿ ಪೇಸ್ಟ್ ಮಾಡೋಣ ಫಸ್ಟು, ಆಮೇಲೆ ಮತ್ತೆ ಹಾಕೋಣ. ಓಕೆ, ಸೊ ಇವಾಗ ವಿಲ್ ಗೋ ಬ್ಯಾಕ್. ಫಸ್ಟ್ ಇಂದ ಏನು ಮಾಡಿದ್ವಿ ಹೇಳಿದ. ಸೊ ಕಾಪಿ ಮಾಡಿದ್ವಿ, ಸೊ ಅದಾದ್ಮೇಲೆ ಅಸೈನ್ ಮಾಡಿದ್ವಿ. ಸೊ ಅಸೈನ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಟು ಕಂಪನಿ ಕೋಡ್. ಸೊ ಅಸೈನ್ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ COD ಅಂತ ಹಾಕಿರ್ತೀನಿ. ಸೊ ಚಾರ್ಟ್ ಆಫ್ ಡಿಪ್ರಿಷಿಯೇಷನ್ ಟು ಕಂಪನಿ. ಸೇವ್ ಮಾಡಿ HCLT ಅಸೈನ್ ಮಾಡಿದ್ವಿ. ಸೊ ನೆಕ್ಸ್ಟ್ ಏನು, ಸೊ ನಂಬರ್ ರೇಂಜಸ್. ಸೊ ಫಸ್ಟ್ ನಾವೇನು ಮಾಡಿದ್ವಿ, ನಂಬರ್ ಅಸೈನ್ಮೆಂಟ್ ಮಾಡಿದ್ವಿ. ಸೊ ಇದು ಅದಾದ್ಮೇಲೆ ನಾವು ನಂಬರ್ ರೇಂಜಸ್ ಎಲ್ಲ ಡಿಫೈನ್ ಮಾಡಿದ್ವಿ ಇಂಟರ್ವಲ್ಸ್ ಅಲ್ಲಿ. ಓಕೆ, ಸೊ ಇದು ಬಿಡಿ. ಸೊ ಅಸೆಟ್ ಕ್ಲಾಸ್ ಇಂಪಾರ್ಟೆಂಟ್, ಸೊ ಅದು ತಗೊಳ್ಳಿ. ಓಕೆ, ಸೊ ಅಸೆಟ್ ಕ್ಲಾಸ್ ಅಲ್ಲಿ ನಾವೇನು ಮಾಡಿದ್ವಿ, ಫಸ್ಟ್ ಅಕೌಂಟ್ ಡಿಟರ್ಮಿನೇಷನ್ ಮಾಡಿದ್ವಿ. ನೆಕ್ಸ್ಟ್ ಅಕೌಂಟ್ ಡಿಟರ್ಮಿನೇಷನ್. ಓಕೆ, ಸೊ ಅಕೌಂಟ್ ಡಿಟರ್ಮಿನೇಷನ್. ಸೊ ಇದಾದ್ಮೇಲೆ ಸೊ ಸ್ಕ್ರೀನ್ ಲೇಔಟ್ ರೂಲ್. ಸೊ ಕ್ರಿಯೇಟ್ ಸ್ಕ್ರೀನ್ ಲೇಔಟ್ ರೂಲ್. ಸ್ಕ್ರೀನ್ ಲೇಔಟ್
ಸೊ ಅದಾದ್ಮೇಲೆ ಡಿಫೈನ್ ನಂಬರ್ ರೇಂಜ್ ಇಂಟರ್ವಲ್ಸ್, ಡಿಫೈನ್ ನಂಬರ್ ರೇಂಜ್ ಇಂಟರ್ವಲ್ಸ್. ಸೊ ನೆಕ್ಸ್ಟ್ ಡಿಫೈನ್ ಅಸೆಟ್ ಕ್ಲಾಸ್. ಸೊ ಡಿಫೈನ್ ಅಸೆಟ್ ಕ್ಲಾಸ್ ಅಲ್ಲೇ ನಾವು ನಂಬರ್ ರೇಂಜಸ್ ಎಲ್ಲ ಅಸೈನ್ ಮಾಡ್ತೀವಿ. ಓಕೆ, ಸೊ ಡಿಫೈನ್ ಅಸೆಟ್ ಕ್ಲಾಸ್. ಜಸ್ಟ್ ಇಲ್ಲಿ ನಾವು ಇದು ಪೇಸ್ಟ್ ಮಾಡೋಣ. ಓಕೆ, ಸೊ ಇದು ನಾವು ಕ್ಲಾಸಸ್ ನ ಡಿಫೈನ್ ಮಾಡಿದ್ವಿ, ಅಸೆಟ್ ಕ್ಲಾಸ್. ಓಕೆ, ಸೊ ಸ್ಪೆಸಿಫೈ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಡಿಪೆಂಡೆಂಟ್ ಆನ್ ಸ್ಕ್ರೀನ್ ಲೈಟ್ ಅಕೌಂಟ್ ಅಸೈನ್ಮೆಂಟ್. ಸೊ ಇದೇನು ಬೇಕಾಗಿಲ್ಲ. ಸೊ ಲೆಟ್ ಮೀ ಶೋ ಯು ವಾಟ್ ಇಸ್ ದ ಅಸೆಟ್ ಕ್ಲಾಸ್. Enter, select this chart of depreciation, new entries, HCLT, enter and set. Okay, ಸೊ ನೀವು ಯಾವ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಮಾಡಿದ್ದೀರಾ, ಸೊ ಅಸೆಟ್ ಕ್ಲಾಸ್ ವೈಸ್ ಕೂಡ ಅಸೈನ್ ಮಾಡಬೇಕು. ಜಸ್ಟ್ ಐ ಆಮ್ ಅಸೈನಿಂಗ್ ದಟ್. ಸೊ ಬಿಲ್ಡಿಂಗ್ ಆಯಿತು. ಸೊ ನೆಕ್ಸ್ಟ್ ಯಾವುದು ಹಾರ್ಡ್ವೇರ್. ಸೊ ಹಾರ್ಡ್ವೇರ್ಗೆ ಹೋಗೋಣ. ಸೊ ಡಬಲ್ ಕ್ಲಿಕ್ ಆನ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್, ನ್ಯೂ ಎಂಟ್ರೀಸ್, HCLT and set. So next land. So set class, land, chart of depreciation, new entries. ಸೊ ಇದು ಏನಕ್ಕೆ ಇಲ್ಲಿ ನಿಮ್ಗೆ ಈ ತರ ತೋರಿಸ್ತಾರೆ ಅಂದ್ರೆ ಮಲ್ಟಿಪಲ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಅಸೈನ್ ಮಾಡ್ಬೋದು ನಾವು. ಓಕೆ, ಸೊ ಅದಕ್ಕೋಸ್ಕರ ಈ ತರ ಆಪ್ಷನ್ ತೋರಿಸ್ತಾ ಇದೆ. ಲ್ಯಾಂಡ್ ನಾಟ್ ಎಕ್ಸಿಸ್ಟ್, ಸಾರಿ ಲ್ಯಾಂಡ್ ಇದೆ, HCLT ಇಲ್ವಾ. ಸೆಟ್. ಸೊ ನೆಕ್ಸ್ಟ್ ಅಸೆಟ್ ಕ್ಲಾಸ್. ಸೊ ಲ್ಯಾಂಡ್ ಆಯ್ತು, PLMC ಕೂಡ. ಸೊ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಅಸೆಟ್ and set. ನೆಕ್ಸ್ಟ್ ಲ್ಯಾಂಡ್ ಆಯ್ತಲ್ವಾ, ವೆಹಿಕಲ್. ಸೆಲೆಕ್ಟ್ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್, ಎಂಟ್ರೀಸ್, set and go back. ಸೊ ಇವಾಗ ಎಲ್ಲ ಡಿಪ್ರಿಸಿಯೇಷನ್ಗಳು ಅಸೈನ್ ಮಾಡಿದ್ವಿ. ಓಕೆ, ಫೈನ್. ಸೊ ನಾವು ಇದಾದ್ಮೇಲೆ ನಿಮಗೆ GL ಅಕೌಂಟ್ ಅಸೈನ್ಮೆಂಟ್ ಎಲ್ಲ ಮಾಡಬೇಕು. ಸೊ ಯಾವ ತರ ಅಸೈನ್ಮೆಂಟ್ ಮಾಡಬೇಕು, ಸೊ ಅದೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆ, ಸೊ ಇವತ್ತು ಇಷ್ಟನ್ನು ನೋಡ್ಕೊಳ್ಳಿ. ಓಕೆ, ಸೊ ಯಾವ ತರ ಮೇಂಟೈನ್ ಮಾಡೋದು ಅಂತ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನೀವು ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಂಡು ಬನ್ನಿ. ಸೊ ನಾನು ನಿಮ್ಗೆ ಹೇಳ್ತೇನೆ, ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೇನೆ. ಓಕೆ, ಸೊ ಚಾರ್ಟ್ ಆಫ್ ಅಕೌಂಟ್ಸ್ ಯಾವ ತರ ಮೇಂಟೈನ್ ಮಾಡಿದ್ವಿ, ಸೊ ಯಾವ ತರ ಅಕೌಂಟ್ ಡಿಟರ್ಮಿನೇಷನ್ಸ್ ಮಾಡಿದ್ವಿ, ಸ್ಕ್ರೀನ್ ಲೇಔಟ್ ಅಂಡ್ ನಂಬರಿಂಗ್ ಅಸೈನ್ ಮಾಡಿದ್ವಿ. ಓಕೆ, ಸೊ ಅಸೆಟ್ ಕ್ಲಾಸ್ಗೆ ಯಾವ ತರ ಡಿಫೈನ್ ಮಾಡ್ಬಿಟ್ಟು ಅಸೈನ್ ಮಾಡಿದ್ವಿ. ಸೊ ಅದೆಲ್ಲ ನೋಡ್ಕೊಳ್ರಿ ಸೊ ಪ್ರಾಪರ್ ಆಗಿ. ಸೊ ನೆಕ್ಸ್ಟ್ ಸ್ಪೆಸಿಫೈ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಸ್ಪೆಸಿಫೈ ಚಾರ್ಟ್ ಆಫ್ ಡಿಪ್ರಿಸಿಯೇಷನ್ ಡಿಪೆಂಡೆನ್ಸ್ ಕ್ಯಾಪಿಟಲ್ ಡಿಪ್ರಿಸಿಯೇಷನ್ ಡಿಪೆಂಡೆಂಟ್ ಓಕೆ. ಸೊ ನಾಳೆ ಕ್ಲಾಸಲ್ಲಿ ನಾನು ಅಸೈನ್ಮೆಂಟ್ ಯಾವ ತರ ಮಾಡಬೇಕು, GL ಅಕೌಂಟ್ಸ್ ಅಂಡ್ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ಸ್ ಅಂದ್ರೆ ಏನು, ಸೊ ಟೆಕ್ನಿಕಲ್ ಕ್ಲಿಯರಿಂಗ್ ಅಕೌಂಟ್ಸ್ ಯಾವ ತರ ಅಸೈನ್ ಮಾಡಬೇಕು. ಸೊ ಇದಾದ್ಮೇಲೆ ಡಿಪ್ರಿಸಿಯೇಷನ್ ಏರಿಯಾಸ್ ಎಲ್ಲ ಬರುತ್ತೆ. ಸೊ ಡಿಪ್ರಿಸಿಯೇಷನ್, ಸೊ ಜನರಲ್ ವ್ಯಾಲ್ಯೂಯೇಷನ್ಸ್ ಇದೆಲ್ಲ ನಾನು ನಾಳೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಓಕೆ, ಸೊ ಇಲ್ಲಿವರೆಗೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಏನಾದ್ರು ಡೌಟ್ಸ್ ಇದ್ರೆ ಪಿಂಗ್ ಮಾಡಿ. ಸೊ ವಿಲ್ ಹೆಲ್ಪ್ ಯು ಟು ರಿಸಾಲ್ವ್ ದ ಡೌಟ್ಸ್. ಓಕೆ, ಅಂಡ್ ಮೋರ್ ಓವರ್ ನಂದು ಏನಂದ್ರೆ ನೀವು ಆದಷ್ಟು ಬೇಗ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಸೊ ಇಲ್ಲಾಂದ್ರೆ ಕ್ಲಾಸ್ ಕ್ಲೋಸ್ ಆದ್ಮೇಲೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೀರಾ. ಓಕೆ, ಸೊ ಪ್ಲೀಸ್ ಡೂ ದಿಸ್ ಆಸ್ ಸೂನ್ ಆಸ್ ಪಾಸಿಬಲ್.